ಕೇಳುಗ ಬಾಂಧವರ, ವಾರ ವಾರ ತಪ್ಪದಂಗ್ ಬರೋ ವಾರದ ಬಸಣ್ಣ ಇವತ್ತೇನ್ ಮಾಹಿತಿ ತಂದಾನಂತ ಹೇಳಿ ನೀವೆಲ್ಲ ಕಾಯ್ಲಿಗತ್ತೀರಲ್ಲ. ಹಾ ಕೇಳುಗ್ರ, ಇವತ್ತ ಬಸಣ್ಣನ್ ಜೊತೆಗೆ ಡಾಕ್ಟರ್ ಸಂಗ್ರಾಮ್, ಪ್ರಾಧ್ಯಾಪಕರು, ಸಸ್ಯಶಾಸ್ತ್ರ ವಿಭಾಗ, ಅಕ್ಕಮಹಾದೇವಿ ಮಹಿಳಾ ವಿದ್ಯಾಲಯ ಬೀದರ್, ಇವರು ಕೂಡ ಬಂದಾರ. ಹಂಗಿದ್ರ ಇವರು ಇವತ್ತಿನ ಕಾರ್ಯಕ್ರಮದಾಗ ಏನ್ ಮಾತಾಡ್ಲಿಕ್ಕತ್ತಾರಂತ ಹೇಳಿ ನಾವು ಕೇಳೋಣಲ್ಲ. ಹಾ, ಇವತ್ತಿನ ದಿವ್ಸ ಅವರು ಮಣ್ಣಿನ ಫಲವತ್ತತೆಯೊಳಗ ಸಾರಜನಕ ಚಕ್ರದ ಮಹತ್ವ ಈ ಕುರಿತು ಮಾತಾಡ್ಲಿಕ್ಕತ್ತಾರ. ಹಂಗಿದ್ರ ನಾವು ಕೇಳೋಣಲ್ಲ. ಏಳು ಸುತ್ತಿನ ಕೋಟೆ ಅದರೊಳು ಬಂದು ನಿಂತನ ಬಸವ, ಬಸವಕ್ಕ ಬಸವೆನ್ನಿರೇ, ಆ ಬಸವನ ಪಾದಕ ಶರಣೆನ್ನಿರೇ. ಗೌಡ್ರ ಮನಿ ಅಂತೂ ಬಂತು, ಬಾಗಲು ತೆಗದೈತಿ, ಹೊರಗೆ ಯಾರು ಕಾಣವಲ್ರು. ಗೌಡ್ರ ಗೌಡ್ರ, ಬಸಣ್ಣ ಕಾಕ, ಬಾಪ ಬಾ 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 ಬಸಣ್ಣ. ಹಾ ಹ್ಞೂನ್ರಿ ಗೌಡ್ಶನಿ, ಬಂದೀನಿ ಅವ್ವ, ಬಂದಿ ನೋಡ್, ಒಳಗ್ ಬಂದೆ. ಎಷ್ಟ್ ದಿನ ಆಗಿತ್ತಲ್ಪ, ಯಾಕ ಈ ಕಡೆ ಹಾಯ್ದಿದ್ದೆ ಇಲ್ಲ ನೀನು? ಏನ್ ಮಾಡುದಿ ಅವ್ವ, ಕಟ್ಕೊಂಡಿವ್ ಸಂಸಾರ ಅಂದಾಗ ಏನಾರ ಒಂದು ತಾಪತ್ರೆ ಇದ್ದ ಇರ್ತೈತಿ ಮನುಷ್ಯಾಗ. ಅದೇನ ಇವತ್ತು ಅದು ಧಾರವಾಡಕ್ ಹೋಗಿದ್ದೆ, ಅಲ್ಲೇ ಒಬ್ರು ಅದೇನ ಅಂದ್ರ ಅದು ತಲಿ ಕೆರ್ಕೊಳಕತ್ತೀನಿ, ನೆನಪಾಗವಲ್ದು. ಚಕ್ರ 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 ಸಾರು ಚಕ್ರ ಸಾರು ಚಕ್ರ. ಓಲಿ ಗೌಡ್ರಿ ಎಲ್ಲಿ ಹೋಗ್ಯಾರ? ಹಾ, ಗೌಡ್ರು ಯಾರ್ಯಾರೋ ಬಂದಾರೇನ್ಪಾ ಮನಿಗೆ, ಅವ್ರ ಜೊತೆ ಮಾತಾಡ್ಕೊಂತ ಕುಂತಾರ. ಯಾರ್ಯಾರು ಬಂದಾರ ಬೇವ? ಯಾವ್ದ ಬೀದರ್ ನಿಂದ ಅದು ಅಂತ ಅನ್ನಕತ್ತಿದ್ರಪ್ಪ, ನಂಗೂ ಸರಿ ಇಲ್ಲ. ಬಂದ್ರ ಬಾಪ ಒಳಗ ಬಾ, ಗೌಡ್ರ ಅದಾರ ಒಳಗ, ಕರ್ಕೊಂಡ್ ಮಾತಾಡ್ಕೊಂಡ್ ಕುಂತಾರ. ಬಂದೆ ಒಳಗ ಬಂದೆ. ಅಲ್ಲೆಲ್ಲ ಬಸಣ್ಣ, ಯಾವಾಗ ಬಂದೆ ಬಸಣ್ಣ? ನಮಸ್ಕಾರ ರೀ ಗೌಡ್ರ, ನಮಸ್ಕಾರ. ಬಾ ಬಾ ಬಾ. ಈಗ ಬಂದಿನ್ರಿ. ಅದೇನ ನೆನಪಾತ್ರಿ, ಅದು ಏನೋ ಯಾರ ಹೇಳಿದ್ರಿ, ಅದು ಏನೋ ಸಾರು ಚಕ್ರ ಚಕ್ರ ಅಂತ ಹೇಳಿ ಏನೋ ಹೇಳಿದ್ರಿ, ತಲೆ ಕೆಡಿಸಿಬಿಟ್ರ ನನಗ, ಅದು ನೆನಪಿಗೆ ಬರವಲ್ ನೋಡಿ. ಬಸಣ್ಣ, ಚಕ್ರ ಚಕ್ರ ಅಂದ್ರ ನಾವ್ ಈಗ ಇಷ್ಟೊತ್ತನ ಅದನ್ನೇ ಮಾತಾಡ್ಕೊಂತ ನಿಂತಿದ್ವಿ ನಮ್ ಹಿತ್ತಲ್ದಾಗೆ. ಏನ್ ಮಾತಾಡಕತ್ತಿದ್ರಿ ಗೌಡ್ರ? ಬಸಣ್ಣ, ನಮ್ ಹತ್ರ ಈಗ ಸದ್ಯ ಒಬ್ರು ಪ್ರೊಫೆಸರ್ ಬಂದಾರ, ಸಂಗ್ರಾಮ್ ಅಂತಂತಂದು ಪ್ರಾಧ್ಯಾಪಕರು, ಸಸ್ಯಶಾಸ್ತ್ರ ವಿಭಾಗದವ್ರು. ಅವರು ಅಕ್ಕ ಮಹಾದೇವಿ ಮಹಿಳಾ ಮಹಾವಿದ್ಯಾಲಯ ಬೀದರಿಂದ ಬಂದಿದಾರ. ಅವರು ಅವ್ರ ಜೊತೆ ಸಜ್ಜನ್ ಡಾಕ್ಟರ್ ಕೂಡ ಬಂದಾರೆ. ಮುಗಿತ್ ಬಿಡ್ರಿ, ಆಗರ ಅಂದ್ರ ಇವತ್ತು ನಮಗ್ ಭಾರಿ ಭೋಜನ ಐತಿ ಅಂದಂಗ ಆತ್ರಿ ಇದು. ಹೌದು ಬಸಣ್ಣ, ಮತ್ತೆ ನಮಗ್ ಮಾಹಿತಿಯೇ ಭೋಜನ. ಬಾಳ ಚಲೋ ಆತ್ರಿ. ಅದಕ್ಕೆ ಆ ಚಕ್ರ ಚಕ್ರ ಅನ್ನಕತ್ತಿ ಅಲ್ಲಿ ನೀನೇನು? ಅದೇನೋ ಸಾರ ಹಾ, ಅದ ಸಾರಜನಕ ಚಕ್ರ. ಆ ವಿಚಾರವಾಗಿ ನಾವು ಮಾತಾಡಕತ್ತಿದ್ವಿ ಹಿತ್ತಲ್ದಾಗ ಬಸಣ್ಣ. ಗೌಡ್ರ, ಇವತ್ತು ನಮ್ಮ ಭಾಗ್ಯ ತೆರೆದಂಗತ್ ನೋಡ್ರಿ. ಹಾ, ಇಲ್ಲದಾರ ನೋಡು ಸಂಗ್ರಾಮ್ ಸಾಹೇಬ್ರು. ನಮಸ್ಕಾರ ರೀ ಸಾಹೇಬ್ರ. ನಮಸ್ಕಾರ ಸಂಗ್ರಾಮ್ ಸಾಹೇಬ್ರಿ, ನಮಸ್ಕಾರ. ಸಜ್ಜನ್ ಡಾಕ್ಟರ್ ನಿಮ್ ಗುರ್ತೈತೆ? ಬಾಳ ಸರಿ ಪರಿಚಯ ಆಗ್ಯಾರಿ, ಅಗದಿ ಪರಿಚಯ ರೀ. ಅವ್ರು ಧಾರವಾಡಕ್ಕೆ ಹೋದಾಗ ಅವ್ರನ್ನ ಭೇಟಿಯಾಗೆ ಬರ್ತೀನಿ ನಾನು. ನಮಸ್ಕಾರ ರೀ ಸಾಹೇಬ್ರ, ನಮಸ್ಕಾರ. ಮತ್ ಒಳ್ಳೆ ಟೈಮಿಗೆ ಬಂದಿ ಬಸಣ್ಣ. ಮತ್ ಅದನ್ನ ಸ್ವಲ್ಪ ಸಂಗ್ರಾಮ್ ಸಾಹೇಬ್ರ ಕಂಡ ಒಂದ್ ಸ್ವಲ್ಪ ಮಾಹಿತಿ ಮಾಡ್ಕೊಳ್ಳೋಣಲ್ಲ. ಮತ್ ಬಿಡ್ತಾರನ್ರಿ, ಇಂಥ ಸಂದರ್ಭ ಬಿಡಬಾರ್ದ್ರಿ ಸಾಹೇಬ್ರ. ನಮಗೆ ಈ ವಿಷಯವಾಗಿ ಒಂದಿಟ್ಟು ನೀವು ಹೇಳಾಕ ಬೇಕು ನೋಡ್ರಿ. ಮತ್ತ ನನಗೇನ್ ಮಾಹಿತಿ ಇದೆ ನಿಮ್ಗೆ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಈಗ ಹೇಳಿದ್ರು, ನಮ್ ಗೌಡ್ರು ಹೇಳಿದ್ರು ಸಾರ್ವಜನಿಕ ಚಕ್ರ ಅಂತ. ಸಾರ್ವಜನಿಕ ಚಕ್ರ ಅಂತಂದ್ರೆ ನಮ್ಮ ಪರಿಸರದ ಭೂಮಿ ಮತ್ತೆ ಪ್ರಾಣಿಗಳು, ಸಸ್ಯಗಳು ಮುಖಾಂತರ ಸಾರ್ವಜನಿಕ ಏನದಂತಂದ್ರೆ ಯಾವ ರೀತಿಯಾಗಿ ಸಾಗಾಣಿಕೆ ಆಗ್ತದೆ, ಆಮೇಲೆ ಆ ಬೆಳೆಗಳಿಗೆ ಹೆಂಗ ಉಪಯೋಗ ಆಗ್ತದೆ ಅಂತ ಬಗ್ಗೆ ನಾವು ಈಗಲೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅವರು ನೀವು ಬಂದ್ರಿ, ಬಹಳ ಸರಿ ಆಯ್ತು. ಈಗ ನಮ್ಮ ಪರಿಸರದೊಳಗ ಯಾವ ರೀತಿಯಾಗಿ ಸಾರ್ವಜನಿಕ ಸ್ಥಿರೀಕರಣಗೊಳ್ತದ, ಆಮೇಲೆ ಮಣ್ಣಿನ ಫಲವತ್ತತೆ ಹೆಂಗ್ ಹೆಚ್ಚಾಗ್ತದ ಅಂತ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡೋಣ. ಅಂದ್ರೆ ಸರ್, ನಮಗ ರೈತರಿಗೆ ಮುಖ್ಯ ಆಗಿದ್ದ ಮಣ್ಣಿನ ಫಲವತ್ತತೆ. ಹೌದಾ? ಅದನ್ನೇ ನಾವು ಮಾತಾಡ್ತಾ ಇದ್ದೀವಿ. ಗೌಡ್ರು ಅದಕ್ಕೆ ಕೇಳ್ತಾ ಇದ್ರು, ಅರ್ಧ ತಾಸ ಆಯ್ತು ಅವರು ನಾವು ಎಲ್ಲ ಅದ್ರ ಬಗ್ಗೆನೇ ನಾವು ಮಾತಾಡ್ತಾ ಇದೀವಪ್ಪ. ಈಗ ನಮ್ಮ ಪ್ರಾಕೃತಿಕವಾಗಿ ಈ ಒಂದು ಸಾರ್ವಜನಿಕ ಸ್ಥಿರೀಕರಣ ಹೆಂಗಾಗ್ತದ ಅಂದ್ರೆ, ಆಂಗ್ಲ ಭಾಷೆಯಲ್ಲಿ ಉಪಯೋಗ ಮಾಡ್ತೇವೆ, ಫಿಸಿಕಲ್ ಮೀನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಗುಡುಗು ಮಿಂಚುಗಳಿಂದ ಈ ಪರಿಸರದಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಒಡೆದು ಭೂಮಿಗೆ ತಲುಪಿ ಆ ಭೂಮಿಯೊಳಗ ಮಣ್ಣಿನ ಜೊತೆ ಕುಳಿತುಕೊಂಡು ಅವಾಗ ಸಸಿಗಳು ಹೇರ್ಕೊಂಡು ಅವು ಉಪಯೋಗ ಮಾಡ್ಕೊಳ್ತಪ್ಪ. ಇದು ಒಂದಾತು. ಇನ್ನೊಂದು ಏನಪ್ಪಾ ಅಂತಂದ್ರೆ, ಜೈವಿಕವಾಗಿ ಅಂದ್ರೆ ಈ ಭೂಮಿ ಮೇಲೆ ಕೆಲವೊಂದು ಸಸ್ಯಗಳು, ಅವಕ್ಕ ನಾವು ನಮ್ಮ ಆಡು ಭಾಷೆದೊಳಗ ಪಾಚಿ ಅಂತಾರೆ, ನಮ್ಮ ಬೀದರ್ ಸೈಡ್ ಒಳಗೆ ಹಾಸ್ ಅಂತ ಹೇಳ್ತಾರೆ. ಅಂದ್ರೆ ನೀರ್ ಮೇಲೆ ಹಚ್ಚಿಗೆ ಬೆಳಿತಿತ್ತಿಲ್ಲ, ಹೌದ್ ಬಿಡ್ರಿ, ಅದು ಹಾಸ್ ಅಂತಾರೆ. ಹಸಿರು ಪಾಚಿ ಅಂತೀವಲ್ರಿ? ಹಾ, ಹಸಿರು ಪಾಚಿನ ಅಂತಾರೆ. ಮತ್ತೆ ಅದು ಕಪ್ಪಿ ಮಾಸ ಅಂದಂಗ ಅಂತೀವಲ್ರಿ, ಹಸಿರು ಪಾಚಿ. ಹೌದೌದು, ಅದ್ರೊಳಗನೆ ಒಂದು ಎಲ್ಲ ವಿವಿಧ
ರೀತಿಯ ಪಾಚಿಗಳು ಇರ್ತಾವ್ರಿ. ಅಂದ್ರೆ ಬೇರೆ ಬೇರೆ ನಮೂನಿ ಬೇರೆ ಬೇರೆ ನಮೂನಿ ಇರ್ತಾವ. ಅದ್ರೊಳಗೆ ಒಂದು ಗುಂಪು, ಅದಕ್ಕೆ ನಾವು ಸೈನೋಬ್ಯಾಕ್ಟೀರಿಯಾ ಅಂತ ಇಂಗ್ಲಿಷ್ ಒಳಗೆ ಹೇಳ್ತಾರೆ. ಯಾಕೆ ಅವು ಬಹಳ ಮಹತ್ವ ಪಾತ್ರ ವಹಿಸ್ತಾವ ಅಂತಂದ್ರೆ ಅವುಗಳ ದೇಹದಲ್ಲಿ ಇರ್ತಕ್ಕಂಥ ಕೆಲವೊಂದು ವಿಶೇಷವಾದಂತಹ ಜೀವಕೋಶಗಳಿರ್ತಾವ. ಅದಕ್ಕೆ ನಾವು ಏನಂತೀವಿ ಅಂತಂದ್ರೆ ಹೆಟ್ರೋಸಿಸ್ಟ್ ಅಂತಾರೆ. ಆ ಹೆಟ್ರೋಸಿಸ್ಟ್ ಏನ್ ಮಾಡ್ತಾವ ಅಂತಂದ್ರೆ ಈ ವಾತಾವರಣದಲ್ಲಿ ಇರ್ತಕ್ಕಂತಹ ಸ್ಥಿರವಾಗಿರ್ತಕ್ಕಂಥ ಅಂದ್ರೆ ಅದು ಒಟ್ಟಾರೆ ಕಾರ್ಯರೂಪಕ್ಕೆ ಇರುವುದಿಲ್ಲ, ಅದು ಉಪಯೋಗ ಮಾಡಲ್ಲ ಸಸ್ಯಗಳು, ಅದನ್ನ ಹೀರಿಕೊಂಡು ಉಪಯೋಗ ಮಾಡಿಕೊಳ್ತಕ್ಕಂಥ ಕಾರ್ಯವನ್ನ ಈ ಹೆಟ್ರೋಸಿಸ್ಟ್ ಮಾಡ್ತವೆ. ಅಂದ್ರೆ ಹವಾದಂದು ಹೀರ್ಕೊಳ್ತಾವು. ಹೀರ್ಕೊಂಡು ಸ್ಥಿರೀಕರಣಗೊಂಡಂತಹ ಈ ಸಾರ್ವಜನಿಕವನ್ನ ಉಪಯೋಗವಾಗ್ತಕ್ಕಂಥ ಅಸಿಮಿಲೇಬಲ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ. ಅಂದ್ರೆ ಬ್ಯಾಕ್ಟೀರಿಯಾಗಳು ಇರ್ತಾವಂದಂಗಾಯ್ತ್ರಿ. ಬ್ಯಾಕ್ಟೀರಿಯಾ ಬೇರೆ, ಇವು ವಿಶೇಷವಾದಂತಹ ಜೀವಕೋಶಗಳು. ಬ್ಯಾಕ್ಟೀರಿಯಾಗಳು ಬೇರೆ, ಇದು ಆಲ್ಗಗಳು ಬೇರೆ, ಈ ಪಾಚಿ ಬೇರೆ. ಅಲ್ಲ, ನಾವು ಈಗ ಏನಂತಂದ್ರೆ ಕಡ್ಲಿ ಬೆಳೆ ಮತ್ತು ತೊಗರಿ ಬೆಳೆ ಬೇರ್ನ್ಯಾಗ ಗಂಟಿರ್ತಾವಲ್ಲ, ನಾವು ಅದು ಅಂತ ತಿಳ್ಕೊಂಡು ಇಲ್ಲ ಇಲ್ಲ, ಅವು ರೈಜೋಬಿಯಂ ಅಂತಕ್ಕಂತಹ ಬ್ಯಾಕ್ಟೀರಿಯಾಗಳು. ಇವು ಬ್ಯಾಕ್ಟೀರಿಯಾ ಅಲ್ಲ, ಇವು ಆಲ್ಗಗಳು ಅಥವಾ ಪಾಚಿಗಳು ಅಂತ ಹೇಳ್ತೀವಿ. ಇವುಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಜೀವಕೋಶಗಳಿಗೆ ನಾ ಈಗಾಗಲೇ ಹೇಳಿದ್ದೀನಲ್ಲ, ಅವಕ್ಕೆ ಹೆಟ್ರೋಸಿಸ್ಟ್ ಅಂತ ಹೇಳ್ತಾರೆ. ಅಂದ್ರ ಈ ಸ್ಥಿರ ಇರ್ತಕ್ಕಂಥ ಸಾರ್ವಜನಿಕ ಏನು ಹೀರ್ಕೊಂಡು ಉಪಯೋಗವಾಗ್ತಕ್ಕಂಥ ಸಾರ್ವಜನಿಕವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂತಹ ಒಂದು ಶಕ್ತಿ ಅದರಲ್ಲಿ ಇರುತ್ತೆ. ಮತ್ತೆ ಅದನ್ನ ನಾವು ಹೆಂಗ್ ಬಳಸ್ಕೋಬಹುದ್ರಿ? ಈಗ ನೋಡ್ರಿ, ಮಳೆಗಾಲ ಒಳಗ ಅಲ್ಲಿ ಮಳಿ ಬೀಳ್ತದ, ಬಿದ್ದಾಗ ಕೆಲವೊಂದು ಹಾಸು ಬೆಳೀತದ. ಅದಕ್ಕೆ ನಾವು ರೈತರು ಏನ್ ಮಾಡ್ತಾರೆ, ಹಾಸು ಬೀಳದಂತ ಹೇಳಿ ಬೇರೆ ಕಡೆ ಒಕ್ಕಟ್ತಾರೆ. ಅದು ಒಕ್ಕಟ್ಬಾರ್ದು. ಇದೇ ನಾವು ಸೈನೋಬ್ಯಾಕ್ಟೀರಿಯಾ ಅಂತ ಹೆಂಗ ಸೂಕ್ಷ್ಮ ದರ್ಶಿ ಒಳಗ ನೋಡಿದಾಗ ಗೊತ್ತಾಗತ್ತೆ. ಆದ್ರೆ ಬರಿಗಣ್ಣಿಲಿಂದ ಹೆಂಗ್ ನಾವು ಗೊತ್ತು ಹಿಡಿಬಹುದು ಅಂದ್ರೆ ಅದನ್ನು ಮುಟ್ಟಿದಾಗ ಅಂಟ ಇರುತ್ತೆ, ಅದ್ರ ಮೇಲೆನೆ ನಾವು ಗೊತ್ತು ಹಿಡಬಹುದು. ಅದನ್ನ ನಾವು ಹೊಲದಲ್ಲಿ ಹಾಕಿದಾಗ ಮಣ್ಣಿನ ಜೊತೆಗೆ ಕುಂತು ಏನಾಗುತ್ತೆ ಅಂತಂದ್ರೆ ಒಂದು ಸಾರ್ವಜನಿಕವನ್ನ ಪ್ರಮಾಣ ಹೆಚ್ಚಾಗಿ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಾಗ್ತದೆ. ಅಂದ್ರೆ ಅದು ಎಲ್ಲಿ ಬೆಳೆದಿರ್ತೈತಿ ಅದನ್ನೆಲ್ಲ ಬೆಳೆದು ಇಟ್ಕೊಂಡು ಹೊಲಕ್ಕೆ ಹಾಕ್ಬೇಕಂತೀರಿ? ಹಾಕ್ಬೇಕು. ಹಾಕಿದ್ರೆ ಬಹಳ ಚೆನ್ನಾಗಿ. ನಾವೇನ್ ಮಾಡ್ತೀವಿ, ಇದು ಹಾಸದ ಅಂತ ಹೇಳಿ ನಾವು ನಮ್ಮಲ್ಲಿ ಕೆಲವೊಂದು ರೈತರು ನಾವು ನೋಡಿ ನಮ್ಮ ಭಾಗದೊಳಗೆ ಬಿಸಾಡ್ತಾರೆ, ಇದೇನ್ ಹಾಸದ ಅಂತ ಹೇಳಿ. ಹಂಗ್ ಮಾಡ್ಲಾಕ್ ಹೋಗ್ಬಾರ್ದು, ಯಾಕಂದ್ರೆ ಅದ್ರ ಉಪಯುಕ್ತ ಗೊತ್ತಿಲ್ಲ. ಅದಕ್ಕಾಗಿನೇ ನಾವು ಇಷ್ಟೊತ್ತನ ನಾವು ಗೌಡ್ರ ಜೊತೆಗೆ ಬಹಳ ಕುಲಂಕುಷವಾಗಿ ನಾವು ಮಾತಾಡ್ತಾ ಇದ್ವಿ. ಅಷ್ಟೊಳಗೆ ನೀವು ಬಂದ್ರಿ, ಬಹಳ ಚಂದಾತ್ ನೋಡ್ರಪ್ಪ. ಅಲ್ರಿ ಸಾಹೇಬ್ರ, ನನಗೆ ಒಂದು ಸಂಶಯ ಕಾಡ್ತದೆ. ಏನ್ ಹೇಳ್ರಿ? ಅಲ್ಲ, ಅದಾಗ್ಲಿ ಬೆಳೆದಾಗ ಅದನ್ನ ತಗೊಂಡು ಬಂದು ನಾವು ಹಾಕೋಬೇಕು, ಇನ್ ನಾವಾಗ್ಲಿ ಅದನ್ನ ಬೆಳೆಸಕ್ ಸಾಧ್ಯ ಐತ್ರಿ? ಎರಡು ರೀತಿ ಐತ್ರಿ. ಹೆಂಗ್ರಿ ಅದು? ಹಂಗಾರೆ ಈಗ ನೈಸರ್ಗಿಕವಾಗಿ ಬೆಳೆದ್ರು ತಂದು ಹಾಕೊಳ್ಬಹುದು, ಅಥವಾ ನಾವು ನೀರಾವರಿ ಇತ್ತಂತಂದ್ರೆ ನಾವು ಒಂದು ಟ್ಯಾಂಕ್ ನಲ್ಲಿ ಅದನ್ನ ನಾವು ತಂದು ಹಾಕಿದಾಗ ಅದು ಅದರಲ್ಲಿ ಒಂದು ತರ ಅಂದ್ರೆ ಈಗ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ, ಸಂತಾನೋತ್ಪತ್ತಿ ಅಂತ. ಅವುಗಳಲ್ಲಿ 3 ರೀತಿಯ ಸಂತಾನೋತ್ಪತ್ತಿಗಳು. ಒಂದು ಕಾಳಜಿ ರೀತಿ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಹೇಳ್ತೀವಿ, ಇನ್ನೊಂದು ಅಸೆಕ್ಸುವಲ್ ರಿಪ್ರೊಡಕ್ಷನ್ ಅಂತೀವಿ, ಇನ್ನೊಂದು ಸೆಕ್ಸುವಲ್ ರಿಪ್ರೊಡಕ್ಷನ್ ಅಂತೀವಿ. ಈ ಒಂದು ಸಸ್ಯಗಳಲ್ಲಿ ಅಂದ್ರೆ ಈ ಪಾಚಿಗಳಲ್ಲಿ ಹೆಚ್ಚಾಗಿ ನಾವು ಕಾಳಜಿ ರೀತಿ ಸಂತಾನೋತ್ಪತ್ತಿ ಕಂಡು ಬರ್ತದೆ. ಅಂದ್ರೆ ಅವುಗಳನ್ನ ತುಂಡು ಮಾಡಿ ನಾವು ಮತ್ತೆ ಇದು ಹಾಕಿದಾಗ ಮತ್ತೆ 1-2 ಆಗಿ ಬೆಳೀತದೆ, ಮತ್ತೆ ಹೆಚ್ಚಾಗ್ತದೆ. ಅಲ್ಲ ಬಸಣ್ಣ, ಈಗ ನನ್ಗೆ ಇನ್ನೊಂದು ಕಾಡಾಕತ್ತೆ, ಮತ್ತೆ ಅದಕ್ಕೆ ಏನಾರ ಹಾಕ್ಬೇಕಾಗತ್ತ ಆಹಾರ? ಮತ್ತೆ ಅದಕ್ಕೆ ಏನು ಹಾಕ್ಬೇಕಾಗಿಲ್ಲ, ನೈಸರ್ಗಿಕವಾಗಿ ತಂತಾನೆ ಅದಕ್ಕೆ ನೀರು ಬೇಕಷ್ಟೇ. ಅಲ್ರಿ, ಹೊಟ್ಟಿಗೆ ಏನಾರ ಒಂದಿಷ್ಟು ಪೌಷ್ಟಿಕಾಂಶ ಅಂತೀವಲ್ಲ, ಅವಕ್ಕೇನಿಲ್ಲ, ಅವಕ್ಕೇನು ಹತ್ತುದಿಲ್ಲ, ತಂತಾನೆ ಬೆಳೆ. ಬಸಣ್ಣ, ಇದು ಒಳ್ಳೆ ಏನ್ರಿ ಖರ್ಚಿಲ್ಲ? ಖರ್ಚಿಲ್ಲ, ಮತ್ತೆ ಖರ್ಚಿಲ್ಲ. ಈಗ ನಮ್ಮ ಊರಾಗ ಎಷ್ಟೋ ಜನ ರೈತರು ರಾಸಾಯನಿಕ ಗೊಬ್ಬರಕ್ಕೆ ಎಷ್ಟೋ ಖರ್ಚು ಮಾಡ್ತಾರೆ, ಸಾರ್ವಜನಿಕ ಯೂರಿಯಾ ತಂದು ಒಗಿತಾರ ಸುಮ್ನೆ. ಮಂಜಾಗಿ ಹೋಗ್ಲಿ, ಗೊಬ್ಬರ ಸಲುವಾಗಿ ಬ್ಯಾಡ ಹೋರಿ, ಅದು ಏನೇನಾಗಿಲ್ಲ. ಇನ್ನೊಂದು ಕೇಳ್ರಿ ಗೌಡ್ರೆ, ಆ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಮಣ್ಣಿನಲ್ಲಿ ಇರ್ತಕ್ಕಂತ ಕೆಲವೊಂದು ಎಲಿಮೆಂಟ್ಸ್ ಅಥವಾ ಲವಣಗಳು ಕರಗೋಗ್ಬಿಡ್ತದೆ, ಮತ್ತೆ ಬರೋದಿಲ್ಲ, ಫಲವತ್ತತೆಯನ್ನು ಕಳೆದುಕೊಳ್ತಕ್ಕಂತ ಒಂದು ಇದು ಬರುತ್ತೆ ನೋಡಿ. ಹಂಗಾರೆ ಇದನ್ನ ಉಪಯೋಗ ಮಾಡೋದ್ರಿಂದ ಬಹಳ ಒಳ್ಳೇದಂತ. ಇದು ನೈಸರ್ಗಿಕವಾಗಿ ಈ ನ್ಯಾಚುರಲ್ ಅಂತ ನಾವು ಏನು ಹೇಳ್ತೀವಲ್ಲ, ಇದಕ್ಕೇನು ಬೇಕಾಗಿಲ್ಲ. ಇದಕ್ಕ ನಮ್ ಕಡೆ ಜವಾರಿನಂತ ನಾವು ಹೇಳ್ತೀವಿ ಹೆಚ್ಚಾಗಿ. ಅಂದಂಗೆ ಈಗ ಪಾಚಿನ ಹಾಕೋದ್ರಿಂದ ಬೆಳೆಗೆ ಮೇಲೆ ಏನು ತೊಂದರೆ ಆಗೋದಿಲ್ಲ ಅಂತ? ಬೆಳೆಗೆ ಏನು ತೊಂದರೆ ಆಗೋದಿಲ್ಲ. ಯಾಕಂತಂದ್ರೆ ಈಗ ನಾವು ಬೆಳೆದ ನಂತರ ಯಾವಾಗ ಅವು ವಿಶೇಷ ಜೀವಕೋಶಗಳು ಅವು ಸಾರ್ವಜನಿಕ ಹೀರ್ಕೊಂಡು ಅವು ಸತ್ತು ಹೋಗ್ಬಿಡ್ತವೆ. ಆ ಹೀರಿಕೊಂಡಂತ ಸಾರ್ವಜನಿಕವನ್ನ ಮಣ್ಣಿನ ಜೊತೆಗೆ ಕಲಿತದೆ. ಅಂದ್ರೆ ನಮ್ಮ ಬೆಳೆಗಳಿಗೆ ಬಹಳ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ನಮ್ಮಲ್ಲಿ ಈಗ ಈ ಅಜೋಲಾ ಬಳಕೆ ಮಾಡ್ತಾ ಇದಾರಲ್ಲ ಸರ್, ಅದು ಇದೇ ಗುಂಪಿಗೆ ಸೇರಿದೆ ಅನ್ಕೊಂತೇನೆ ನಾನು. ಅದು ಬೇರೆ ಜಾತಿಗೆ ಸೇರ್ತಕ್ಕಂತ ಸಸ್ಯ. ಅದರಲ್ಲಿ ಕೂಡ ನಾವು ಇಂಗ್ಲಿಷ್ ನಲ್ಲಿ ಸಿಂಬಾಟಿಕ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಒಂದಕ್ಕೊಂದು ಅವಲಂಬನೆ ಆಗಿರ್ತಕ್ಕಂಥ ಅವುಗಳ ದೇಹದಲ್ಲಿ ಕೂಡ ಇಂಥವೇ ಪಾಚಿಗಳನ್ನ ಬೆಳೆದು ಅವು ಆ ಕೆಲಸ ಮಾಡ್ತವೆ. ಆದ್ರೆ ನಾವು ಇಲ್ಲಿ ಹೊರಗೂ ಬೆಳೆಯಬಹುದು. ಅವು ಕೆಲವೊಂದು ತೆರನಾದ ಎಲ್ಲ ಅಲ್ಲ. ಈಗ ಆಲ್ಗಗಳಲ್ಲಿ ಅನಾಬಿನಾ ಅಂತ ಬರುತ್ತೆ, ಗ್ಲಿಯೋಟ್ರೈಕ್ಯಾ ಅಂತ ಬರುತ್ತೆ, ಗ್ಲಿಯೋಕ್ಯಾಪ್ಸಾ ಅಂತ ಬರುತ್ತೆ, ಆಮೇಲೆ ಇನ್ನೊಂದು ಸ್ಕೈಟೋನಿಮಾ ಅಂತ ಬರುತ್ತೆ. ಆ ಒಂದು ಔಷಧದಲ್ಲಿ ಬರ್ತಕ್ಕಂಥದ್ದು ಒಂದೇ ಒಂದು ತೆರನಾದಂತ ಸೈನೋಬ್ಯಾಕ್ಟೀರಿಯಾ. ಅದಕ್ಕೆ ನಾವು ಏನಂತೀವಿ ಅಂತಂದ್ರೆ ನಾಸ್ಟಾಕ್ ಅಂತ ಹೇಳ್ತೀವಿ. ಅಂದ್ರೆ ಒಟ್ಟಿನಲ್ಲಿ ಇವು
ಭೂಮಿಗೆ ಮತ್ತು ಮಣ್ಣಿಗೆ ಉಪಯೋಗ ಅಂತ ಜೀವಿಗಳಂತ ನಂಗೆ ಆತ್ಮ. ಹಾ, ಈ ಉಪಯೋಗ ಆಗ್ತಕ್ಕಂಥದ್ದು ಮತ್ತು ಮಣ್ಣಿನಲ್ಲಿ ಇರ್ತಕ್ಕಂಥ ಯಾವುದೇ ಬೇರೆ ಲವಣಗಳು ಅಥವಾ ಎಲಿಮೆಂಟ್ಸ್ಗೆ ಯಾವುದು ಧಕ್ಕೆ ಆಗ್ಲಾರ್ದಂಗ ಅವು ನ್ಯಾಚುರಲ್ ಆಗಿ ಅವು ಯಾವ ಕೆಡಿಸೋದಿಲ್ಲ, ಮತ್ತೆ ಅದಕ್ಕೆ ಬೇರೆ ಲವಣಗಳು ಸಹಿತ ಕೆಟ್ಟು ಹೋಗೋದಿಲ್ಲ. ಅದಕ್ಕೆ ಬಹಳ ಉಪಯೋಗಕಾರಿ ಅಂತ ಸಾಹೇಬ್ರೆ, ಇನ್ನೊಂದು ಪ್ರಶ್ನೆ ನನ್ನ ಕಾಡಕತ್ತೈತ್ರಿ. ಹೇಳ್ರಿಪ್ಪ. ಏನಂದ್ರೆ ಅದ್ರ ಮೇಲೆ ಏನಾದ್ರು ಸಂಶೋಧನೆಗಳು ಆಗಿದಾವಂತ್ರಿ? ಸಂಶೋಧನೆಗಳು ಆಗಿದ್ದೇನೆ ನಾವು ಎಲ್ಲ ತಿಳ್ಕೊಂಡಿನೇ ನಾವು ಹೇಳ್ತಾ ಇದ್ದೀವಿ. ಸಂಶೋಧನೆ ಆಗಿದೆ. ಇತ್ತೀಚೆಗೆ ಎಲ್ಲ ರೈತರು ಸಣ್ಣ ಸಣ್ಣ ಟ್ಯಾಂಕ್ಗಳನ್ನು ಮಾಡಿ ನೀರನ್ನು ಸಂಗ್ರಹಿಸಿ ಅವುಗಳನ್ನು ಬೆಳೆಸ್ತಾ ಇದ್ದಾರೆ. ಅಜೋಲಾ ಅವ್ರು ಹೇಳಿದಾಗೆ ಅದು ಕೂಡ ಬೆಳೆಸ್ತಾ ಇದ್ದಾರೆ. ಅದಕ್ಕಿಂತಲೂ ಇದು ಎಫೆಕ್ಟಿವ್ ಆಗಿರುತ್ತೆ ಅಂತ ನಂದು ಒಂದು ಅನಿಸಿಕೆ. ಸಣ್ಣ ಸಣ್ಣ ಕುಂಡಗಳನ್ನು ಮಾಡಿ ಅಥವಾ ಬಡ್ಡಿಗಳನ್ನು ಹಾಕಿ ಅದರಲ್ಲಿ ಈ ಒಂದು ಪಾಚಿಗಳನ್ನು ಬೆಳೆಸಿ ನಾವು ಉಪಯೋಗ ಮಾಡ್ಕೊಳ್ಬಹುದು. ಬಸಣ್ಣ, ಇದು ಒಂದು ಒಳ್ಳೆ ಒಂದು ಮಾಹಿತಿ ಅಂದಂಗಾಯ್ತಲ್ಲ ಬಸಣ್ಣ. ಮತ್ತೆ ಅಲ್ರಿ ಗೌಡ್ರ, ಮನುಷ್ಯನ್ ತಲಿ ಅಂದ್ರ ಹಿಂಗ್ ನೋಡ್ರಿ. ಇವತ್ತೇನಾರ ಒಂದು ಕೊರತೆ ಆಗೈತಿ ಅಂದ್ರ ಅದನ್ನ ತುಂಬಿಸಿಕೊಡಕ ಏನೇನು ಸಂಶೋಧನೆ ಮಾಡ್ತಾನ್ರಿ. ಆಹಾ ನೋಡ್ರಿ, ಈಗ ಹೊಸದು ಅವತ್ತು ಅಜೋಲಾ ಅಂದ್ವಿ, ಇವತ್ತು ಒಂದು ಹೊಸದು ವಿಷಯನ ನಮ್ಮ ಪ್ರೊಫೆಸರ್ ಸಂಗ್ರಾಮ್ ಸಾಹೇಬ್ರು ತಿಳಿಸಿದ್ರಿ ಇವತ್ತ. ಹೌದು ಬಸಣ್ಣ. ಮತ್ತೆ ಸಂಗ್ರಾಮ್ ಸಾಹೇಬ್ರೆ, ಹೇಳ್ರಿ. ನಮ್ಮ ರೈತರು ಇದೇ ಒಂದು ಸಾರಜನಕ ಫ್ಯಾಕ್ಟರಿನ ನಮ್ಮ ಹಳ್ಳಿಯಾಗ ನಾವು ಮಾಡ್ಕೋಬಹುದು. ಹಂಗ ಮಾಡ್ಕೋಬೇಕಂತಂದ್ರೆ ನಮ್ಮ ರೈತರಿಗೆ ನೀವು ಏನ್ ಹೇಳ್ತೀರಿ? ಈಗ ರೈತರಿಗೆ ಹೇಳ್ಬೇಕಾಗಿದ್ರೆ ಈ ಮಳೆಗಾಲದಲ್ಲಿ ತಗ್ಗು ದಿನಗಳು ಇರ್ತವೆ ಅಂತ ಅದ್ರಲ್ಲಿ ನೀರು ಸಂಗ್ರಹ ಆಗಿರುತ್ತೆ. ಅಂತ ಕಡೆ ಇದು ಈಜಿಯಾಗಿ ಬೆಳೀತದೆ. ಅದನ್ನ ನಾವು ಮತ್ತೆ ಹೆಚ್ಚಿನ ಪ್ರಕಾರದಲ್ಲಿ ಅಂತವನ್ನ ನಾವು ಗುಂಡಿಗಳನ್ನು ತೋಡಿ ಮತ್ತೆ ನಾವು ಬೆಳೆಸಿ ನಾವು ಭೂಮಿಗೆ ಹಾಕೊಳ್ಬಹುದು. ಅಂದ್ರೆ ಇದು ಒಂದು ಕಡಿಮೆ ಖರ್ಚಿನಲ್ಲಿ ನಾವು ಸಾರಜನಕ. ಕಡಿಮೆ ಖರ್ಚು ಅಂತಂದ್ರೆ ಇದಕ್ಕೆ ಯಾವ ಖರ್ಚು ಹತ್ತುದಿಲ್ಲ, ಮನುಷ್ಯನ ಒಂದು ಶ್ರಮ ಅಷ್ಟೇ ಬೇಕು. ಬಸಣ್ಣ, ಒಳ್ಳೆ ಮಾಹಿತಿ ಕೊಟ್ರೆ ಅನ್ಸುತ್ತೆ. ಮತ್ತೆ ಸಜ್ಜನ್ರವ್ರ ಮತ್ತೇನಾದ್ರು ಸಾಹೇಬ್ರಿಗೆ ಏನಾದ್ರು ಕೇಳ್ತೀರಿ? ಮತ್ತೆ ನಮ್ಗೆ ಗೊತ್ತಿದ್ದಂಗೆ ಈಗಾಗಲೇ ಕೃಷಿಯಲ್ಲಿ ಸಾಕಷ್ಟು ಸಂಶೋಧನೆಗಳಾಗಿದ್ದಾವೆ. ಅದರಲ್ಲಿ ಭತ್ತದ ಗದ್ದೆಯಲ್ಲಿ ಹೆಚ್ಚಾಗಿ ಅಜೋಲಾ ಬಳಕೆ ಇದೆ. ಇದೇ ತರ ಹೆಚ್ಚಾಗಿ ತಮಿಳುನಾಡಿನ ತಿರುಚನಾಪಳ್ಳಿ ಏರಿಯಾದಲ್ಲಿ ಎಲ್ಲೆಲ್ಲಿ ಭತ್ತ ಬೆಳೀತಿದಾರಲ್ಲ, ನಮ್ಮ ರಾಜ್ಯದ ಭತ್ತ ಬೆಳೆ ಪ್ರದೇಶದಲ್ಲಿ ಅಜೋಲನ ಮೊದಲಿಂದನ ಈ ಭತ್ತದ ಜೊತೆಗೆ ಬೆಳ್ಕೊಂಡು ಅದನ್ನ ಆಹಾರವಾಗಿ ಬಳಸ್ತವೆ. ದನಗಳಿಗೆ, ಕುರಿಗಳಿಗೆ, ಆಡುಗಳಿಗೆ ಅದರಲ್ಲಿ ಹೆಚ್ಚಿನ ಪ್ರಮಾಣದ ನೈಟ್ರೋಜನ್ ಇರೋದ್ರಿಂದ. ಅದೇ ತರ ಇವರಲ್ಲಿ ಏನಾದ್ರು ಮಾಹಿತಿ ಇದ್ರೆ ಅಕಸ್ಮಾತ್ ಈ ಪಾಚಿನ ನಾವು ದನಗಳಿಗೆ ಏನಾರು ತಿನ್ನಿಸ್ಬೋದಾ, ಹೆಂಗ ಅದ ಮಾಹಿತಿ ಸಿಕ್ಕರೆ ಅದರಲ್ಲಿ ಸಂಶೋಧನೆ ಆದ್ರೆ ಇನ್ನೂ ಒಳ್ಳೇದು. ಡಾಕ್ಟರ್ ಸಜ್ಜನ್ ಅವರೇ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಒಂದು ಪ್ರಶ್ನೆಗೆ ನಮಗೆ ಉತ್ತರ ಸಿಗತೈತಿ ಅಂತ ನಾನು ಆಶೆ ಮಾಡಿದ್ದೀನಿ. ಸಂಗ್ರಾಮ್ ಸಾಹೇಬರು ಇದಕ್ಕೆ ಏನ್ ಹೇಳ್ತಾರೆ? ಈಗ ಅವರು ಸಂಶೋಧನೆ ಅಂದಾಗ ಇನ್ನು ದನಗಳಿಗೆ ಅದು ಉಪಯುಕ್ತ ಅದನ್ನೋ ಇಲ್ಲವೋ ನನಗೆ ಮಾಹಿತಿ ಇಲ್ಲ. ಆದ್ರೆ ಇಷ್ಟು ನನಗೆ ಮಾಹಿತಿ ಇದೆ. ಅದನ್ನ ನಾವು ಬೆಳೆಸೋದ್ರಿಂದ ಬೆಳೆಗಳಿಗೆ ಉತ್ತಮ ಒಂದು ಫಲವತ್ತತೆಯನ್ನ ತೆಗೆದುಕೊಳ್ಳಕ್ಕೆ ಸಹಾಯ ಆಗ್ತದೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮುಂದೆ ಇನ್ನು ಏನಾದ್ರೂ ಸಂಶೋಧನೆ, ಯಾಕಂತಂದ್ರೆ ಅದು ದನಗಳಿಗೆ ತಿನ್ಸಕ್ ಆಗುದಿಲ್ಲ. ಓಜೋಲಾ ಅಂತಂದ್ರೆ ಸ್ವಲ್ಪ ಎಲೆಗಳ ತರ ಇರುತ್ತೆ, ಅದನ್ನ ತಿನ್ಸಬಹುದು. ಆದ್ರೆ ಇದು ಸ್ಲೈಮ್ ಆಗಿರುತ್ತೆ, ಇದು ತಿನ್ನಕ್ಕೂ ಅಷ್ಟು ಈಸಿಯಾಗಿ ಬರೋಲ್ಲ ಅಂತ ನಂದು ಒಂದು ಅನಿಸಿಕೆ. ಮುಂದೆ ಸಂಶೋಧನೆ ಆದಾಗ ಅದನ್ನ ಮತ್ತೆ ನಾವು ಹೇಳ್ಬೋದು ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸಂಗ್ರಾಮ್ ಸಾಹೇಬ್ರೆ, ನಮ್ಮ ಈ ಹಳ್ಳಿಯಾಗ ಈಗ ರೈತರು ಅಜೋಲಾ ಬೆಳಿತಾ ಇದಾರೆ. ಹೌದು, ಬೆಳಿತಾ ಇದ್ದಾರೆ. ಆದ್ರೆ ಅಜೋಲಾಕ್ಕೂ ನೀರು ಬೇಕು, ಮತ್ತೆ ಅದಕ್ಕೆ ನಾವು ಸಗಣಿ ಅದು ಸ್ವಲ್ಪ ಗೊಬ್ಬರ ಅದನ್ನ ಅದಕ್ಕೆಲ್ಲ ಹಾಕ್ತಿವಿ ಅದು ಬೆಳಿಲಿಕ್ಕೆ. ಅದೇ ರೀತಿ ಅಜೋಲಾ ಮತ್ತು ಈ ಒಂದು ಪಾಚಿನ ನಾವು ಎರಡೂ ಕೂಡಿ ಬೆಳಿಬಹುದಾ? ಎರಡು ಕೂಡಿ ಬೆಳಿಬಹುದು, ಆದ್ರೆ ಅದು ತಿನ್ನಕ್ಕ ಯೋಗ್ಯ ಆಗುತ್ತೋ ಇಲ್ಲ ಅಂತ ಸ್ವಲ್ಪ ಅನಿಸಿಕೆ. ಯಾಕಂದ್ರೆ ಓಜೋಲದ ಒಳಗಿರ್ತಕ್ಕಂತಂದ್ರೆ ಕಡಿಮೆ ಪ್ರಮಾಣದ, ಅಂದ್ರೆ ಯಾವುದೇ ಒಂದು ವಸ್ತು ಹೆಚ್ಚಾದಾಗ ಅದು ವಿಷಯ ಆಗ್ಬೋದು ಅಂತ ನಾನು ತಿಳ್ಕೊಂಡಿನಿ. ಯಾಕಂದ್ರೆ ಇದು ಹೆಚ್ಚಿನ ಒಂದು ಪ್ರಮಾಣ ಹೆಚ್ಚಾಗೋದ್ರಿಂದ ಅದನ್ನ ಹೆಚ್ಚಾಗ್ಬೋದಂತ ನಂದು ಒಂದು ಅನಿಸಿಕೆ. ಗೌಡ್ರ, ಇನ್ನೇನ್ ಕೇಳ್ಬೇಕ್ರಿ? ಹಿಂಗೈತ್ ನೋಡ್ರಿ, ಪರ್ಯಾಯವಾಗಿ ನಮ್ಮ ಭೂಮಿನ, ನಮ್ಮ ದನಗಳನ್ನ ಯಾವ ರೀತಿ ಪೋಷಿಸಬೇಕು, ಅದಕ್ಕೆ ಪೌಷ್ಟಿಕಾಂಶ ಕೊಡಬೇಕು ಅನ್ನೋದ್ರ ಬಗ್ಗೆ ಎಂತೆಂತ ಮಾಹಿತಿ ಸಿಗ್ತಾವ್ರಿ. ಆತ್ರಿ ನನಗ್ ಬೇಡ್ರಿ ಗೌಡ್ರ. ಪಾಪ ಅಲ್ಲಿ ಬೀದರ್ನಿಂದ ನಮ್ಮ ಪ್ರೊಫೆಸರ್ ಸಂಗ್ರಾಮ್ ಹೆಂಗ್ಳೆ ಅವ್ರು ಬಂದಾರ, ಧಾರವಾಡದಿಂದ ನಮ್ಮ ಡಾಕ್ಟರ್ ಸಜ್ಜನ್ರು ಬಂದಾರ. ಒಂದ್ ಕಪ್ ಚಾ ಅಲ್ಲ ಬಸಣ್ಣ, ನಮ್ಮ ಮನೆಯಲ್ಲಿ ಅತಿಥಿ ದೇವೋ ಭವ ಗೊತ್ತು ಬಿಡ್ರಿ, ಆದ್ರೂ ಇಷ್ಟೊತ್ತು ಆಗಬಾರ್ದಾಗಿತ್ತು. ಬಸಣ್ಣ ನೀವೊಬ್ನ ಬಂದ್ರ ನಾವೇನ್ ಮಾಡ್ಕೊಡೋದಿಲ್ಲ ಅಂತ ಹೇಳಿ ಅನ್ನಕತ್ತಿ ಏನು? ಎಲ್ವೇಯವ್ವ, ಹಂಗೆಲ್ಲೆಂದಿನ ನಾನು. ಮತ್ತ ಇವ್ರು ಎಲ್ಲಾ ಬಂದಾರ ಅಂತ ಹೇಳಕತ್ತಿಪ್ಪ. ಆತಾತು, ಇವ್ರು ಎಲ್ಲಾ ಬಂದಾರ ಅಂತ ಹೇಳಿ ಚುರುಮರಿನೂ ಮಾಡೇನಿ, ಜೊತೆಗೆ ಮಿರ್ಚಿತೂ ಮಾಡೀವಿ, ಚಾನು ರೆಡಿ ಐತಿ, ಕುಡಿದು ತಿಂದು ಹೋಗಂತಪ್ಪ.
ಚೇ 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 ನನಗೆ ಭಯಂಕರ ಖುಷಿ ಆಯ್ತು ನೋಡ್ರಿ. ಈಗ ಮಿರ್ಚಿ ಸಿಗ್ತಾವ, ಚುರುಮರಿ ಸಿಗ್ತಾವ, ಚಾ ಸಿಗ್ತಾವ. ತಾಯವ ತಗೋಪ್ಪ ಬಸಣ್ಣ. ತಗೋರಿ ಸರ್, ನೀವು ತಗೋರಿ ಸರ್. ತಗೋರಿ ಗೌಡ್ರೆ, ನೀವು ತಗೋರಿ ಹಂಗಾರ. ಯವ್ವ ಗೌಡ್ಸೇನಿ, ನನಗ ಬಾಳ ಹೊತ್ತಾತವ, ಇನ್ನು ಹಳ್ಳ್ಯಾಗ ಹೋಗ್ಬೇಕು, ನಮ್ದು ಜಂಜಾಟ ಬಾಳ ಅದಾವ ಅಂತ ಹೇಳಿದ್ನಲ್ಲ. ಗೌಡ್ರೆ, ನಾ ಇನ್ನ ಹಂಗಾರ ಬರಕ ಅಪ್ಪಣೆ ಐತಲ್ರಿ? ಬಸಣ್ಣ ಆಯ್ತು, ಮತ್ತೆಲ್ಲಾ ಹಳ್ಳಿಗೆ ನಮ್ ಮಂದಿಗೆಲ್ಲ ಹೇಳ್ಬಿಡು ಮತ್ತೆ. ಅವಶ್ಯ ರೀ. ಸಾಹೇಬ್ರ, ಸಂಗ್ರಾಮ್ ಸಾಹೇಬ್ರ ಬರ್ತೀನ್ರಿ ಸಾಹೇಬ್ರ. ಮತ್ ಸಿಗುಣಂತ್ರಿ, ಹಿಂಗ ಭೇಟಿ ಹಾಕೊಂತ ಇರುಣಂತ್ರಿ. ಆಮೇಲೆ ಸಜ್ಜನ್ ಸಾಹೇಬ್ರ ಬರ್ತೀನ್ರಿ ಹಂಗಾರ. ನಮಸ್ಕಾರ. ಬರ್ತೀನ್ರಿ ಗೌಡ್ರ, ನಾ ಹಂಗಾರ ಬರ್ತೀನ್ರಿ. ಶರಣ್ರಿ. ಮತ್ ಲಗುನ ಬಾಪ ಬಸಣ್ಣ, ಹಿಂಗ್ ಲೇಟ್ ಮಾಡ್ಬೇಡ. ಫೋನು ಯವ್ವ ಗೌಡ್ಸೇನಿ, ಬರ್ತೀನಿ. ಕೇಳುಗ್ರ, ಇದುವರೆಗೂ ವಾರದ ಬಸಣ್ಣ ಕಾರ್ಯಕ್ರಮ ಕೇಳಿದ್ರಿ. ಇವತ್ತಿನ ಈ ಕಾರ್ಯಕ್ರಮದೊಳಗ ಭಾಗವಹಿಸಿದವರು ಡಾಕ್ಟರ್ ಸಂಗ್ರಾಮ್, ಪ್ರಾಧ್ಯಾಪಕರು, ಸಸ್ಯಶಾಸ್ತ್ರ ವಿಭಾಗ, ಅಕ್ಕಮಹಾದೇವಿ ಮಹಿಳಾ ವಿದ್ಯಾಲಯ ಬೀದರ್, ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ, ಡಾಕ್ಟರ್ ಸಿಎಂ ಸಜ್ಜನ್, ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ ಮಳಿಮಠ್.